ಬೀದರ್ ಬ್ರೇಕಿಂಗ್ ನ್ಯೂಸ್. ಆನ್ಲೈನ್ ಗೇಮ್ಗೆ ಎಂಬಿಬಿಎಸ್ ವಿದ್ಯಾರ್ಥಿ ಬಲಿ. ಹಾಸ್ಟೆಲ್ ಮುಂದೆ ಅಪ್ಪನ ಕಣ್ಣೀರು. ಆನ್ಲೈನ್ ಗೇಮ್ನಲ್ಲಿ ಸುಮಾರು 80,000 ರು ಕಳೆದುಕೊಂಡು ವಿದ್ಯಾರ್ಥಿ ಆತ್ಮಹತ್ಯೆ. ಬೀದರ್ನ ಬ್ರಿಮ್ಸ್ ವೈದ್ಯಕೀಯ ಕಾಲೇಜು ವಸತಿ ನಿಲಯದಲ್ಲಿ ಘಟನೆ. ಅನಿಷ್ಕಾರ್ ಚೌಹಾಣ್ 21 ವರ್ಷದ ಯುವತಿ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿ. ಎಂಬಿಬಿಎಸ್ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಅನಿಷ್ಕಾರ್ ವಸತಿ ನಿಲಯದ ಕೊಠಡಿಯಲ್ಲಿ ಫ್ಯಾನ್ಗೆ ನೇಣು ಹಾಕಿಕೊಂಡು ಆತ್ಮಹತ್ಯೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸಲಗಾರ ತಾಂಡದ ನಿವಾಸಿ ಅನಿಷ್ಕಾರ ಸಾವು. ಘಟನಾ ಸ್ಥಳಕ್ಕೆ ಎಸ್ಪಿ ಪ್ರದೀಪ್ ಗುಂಟಿ ಭೇಟಿ ಪರಿಶೀಲನೆ. ಈ ಬಗ್ಗೆ ಪೋಷಕರು ದೂರು ಸಲ್ಲಿಸಲಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಮಾಡಲಾಗುವುದು ಎಂದ ಎಸ್ಪಿ ಪ್ರದೀಪ್ ಗುಂಟೆ. ವರದಿ ಶ್ರೀಮಂತರಾವ್ ಇಂಚೂರಿ, ಬೀದರ್, NKS TV4. ಬ್ರಿಮ್ಸ್ ಕಾಲೇಜ್ ಮೆಡಿಕಲ್ ಸ್ಟೂಡೆಂಟ್ ಅನಿಷ್ಕರ್ ಚೌಹಾಣ್ 21 ವರ್ಷ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಬರ್ತಿದೆ. ಬಂದು ನೋಡಿದ್ದಾಗ ಅವರು ಹ್ಯಾಂಗಿಂಗ್ ಮಾಡ್ಕೊಂಡಿರೋದು ಕಂಡು ಬಂದಿದೆ. ಬ್ರಿಮ್ಸ್ ಡಾಕ್ಟರ್ಸು, ಫೋರೆನ್ಸಿಕ್ ಡಾಕ್ಟರ್ಸು ಪ್ಲಸ್ ನಮ್ಮ ಸೋಕೋ ಟೀಮ್ ಕೂಡ ಎಲ್ಲ ಕ್ರೈಮ್ ಸ್ಪಾಟನ್ನು ಪರಿಶೀಲನೆ ಮಾಡಿ ಸೂಸೈಡ್ ಅಂತ ಸತ್ಯ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಅದೇ ರೀತಿ ಅವರ ತಂದೆ ಕೂಡ ಬಂದಿದ್ದಾರೆ, ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಸೂಸೈಡ್ಗೆ ಕಾರಣ ಅವರ ವಾಟ್ಸಪ್ ಇವೆಲ್ಲ ನೋಡಿದ್ದಾಗ ಗೊತ್ತಾಗ್ತಿರೋದಂದರೆ ಆನ್ಲೈನಲ್ಲಿ ಕೆಲವು ಗೇಮ್ಸ್ ಆಡ್ತಾ ಅದರಲ್ಲಿ ದುಡ್ಡು ಹಾಕಿದ್ದಾರೆ ಅಂತ ಗೊತ್ತಾಯಿತು. ಸೊ 70,000 ಸುಮಾರು ಫ್ರೆಂಡ್ಸ್ ಕಡೆಯಿಂದ ಅವ್ರ ಕಡೆಯಿಂದ ದುಡ್ಡು ತಗೊಂಡು ಆನ್ಲೈನ್ ಗೇಮ್ಸಲ್ಲಿ ಹಾಕಿ 80,000 ಸುಮಾರು ದುಡ್ಡು ಕಳ್ಕೊಂಡಿದ್ದಾನೆ. ಆ ಮನಸ್ತಾಪದಿಂದ ನಿನ್ನೆ ನೈಟು ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಡೆತ್ ನೋಟ್ ಏನಾದರೂ ಸಿಕ್ಕಿದೆ ಸರ್? ವಾಟ್ಸಪ್ಪಲ್ಲಿ ಎಲ್ಲ ಮೆಸೇಜಸ್ ಇವೆ. ಮೂಲತಃ ಯಾವ್ದು ಸರ್ ಇವ್ರದ್ದು? ಚಿಂಚೋಟಿ. ಸರ್ ಗೇಮ್ ಅಂದ್ರೆ ಡಿಲೀಟ್ ಮಾಡಿದ್ದಾರೆ. ಸ್ಟಾಕ್ ಶೇರ್ ಮಾರ್ಕೆಟ್ ಆ ತರ ಯಾವುದು? ಕ್ಲಿಯರ್ಲಿ ಆನ್ಲೈನ್ ಗೇಮ್ಸ್. ವೆರಿ ಕ್ಲಿಯರ್.